ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾರ್ವಿ ಕ್ರಿಯೇಟರ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬಂದಿದ್ದೀವಿ ಹೊಸಪೇಟೆ ಹತ್ತಿರ ಇರುವಂತಹ ಹುಲಿಗಿ ಅನ್ನೋ ಗ್ರಾಮಕ್ಕೆ. ಈ ಗ್ರಾಮದಲ್ಲಿ ಒಂದು ಪುಣ್ಯ ಕ್ಷೇತ್ರ ಇದೆ, ಅದೇ ನಮ್ಮ ಹುಲಿಗೆಮ್ಮನ ದೇವಸ್ಥಾನ. ಮೊದಲಿಗೆ ನಾವು ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಇಲ್ಲಿ ಎಷ್ಟೊಂದು ಫೇಮಸ್ ಅಂತಂದರೆ, ಎಲ್ಲಿ ನೋಡೋದು ಹುಲಿಗೆಮ್ಮ ಅನ್ನೋ ಹೆಸರು ಕೇಳ್ತಾನೆ ಇರ್ತೀವಿ. ಸೊ ನೋಡಿ, ಮೊದಲಿಗೆ ನಾವು ದೇವಸ್ಥಾನದೊಳಗೆ ಹೋಗ್ತಾ ಇದ್ದಾಗೆ ಹಾಕ್ಬಿಟ್ಟಿರ್ತಾರೆ, ಯಾರು ಫೋಟೋ ತೆಗಿಬಾರ್ದು, ವಿಡಿಯೋ ಮಾಡಬಾರ್ದು ಅಂತ. ಹಾಗಾಗಿ ನಾವು ದೇವ್ರ ಫೋಟೋ ತೆಗಿಯೋಕ್ಕೆ ಹೋಗಲಿಲ್ಲ. ದೇವ್ರ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ಬರೋತ್ತಿಗಾಗಲೇ ನಮ್ಮ ಫ್ರೆಂಡ್ ಏನು ಮಾಡ್ತಾ ಇದ್ದಾರೆ ನೋಡಿ, ದೇವ್ರ ಹತ್ರ ಆಗಲೇ ಬೇಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಒಂದು ಗರಡಗಂಬ ಇದೆ ಸ್ನೇಹಿತರೆ. ಆ ಗರಡಗಂಬದ ಮುಂದೆ 4 ಕಲ್ಲುಗಳನ್ನ ಇಟ್ಟಿದ್ದಾರೆ. ಸೊ ಆ ಕಲ್ಲುಗಳ ವಿಶೇಷತೆ ಏನು ಅಂತಂತಂದರೆ, ನೀವೇನಾದರೂ ದೇವ್ರ ಹತ್ರ ಬೇಡಿಕೊಂಡು ಅದು ನೆರವೇರುತ್ತೆ ಅನ್ನೋ ಹಾಗಿದ್ರೆ ಆ ಕಲ್ಲು ತುಂಬ ಈಸಿಯಾಗಿ ಎತ್ಬೋದಂತೆ. ಅದು ನೆರವೇರೋದಿಲ್ಲ ಅನ್ನೋದಾದರೆ ಎತ್ತಲಿಕ್ಕಾಗೋದಿಲ್ಲಂತೆ. ಹಾಗೆ ನಿಧಾನವಾಗಿ ನೆರವೇರುತ್ತೆ ಅನ್ನೋದಾದರೆ ಸ್ವಲ್ಪ ನಿಧಾನವಾಗಿ ಸ್ವಲ್ಪ ತೂಕವಾಗಿರುತ್ತಂತೆ. ಆ ರೀತಿಯಾಗಿ ಎತ್ಬೋದಂತೆ. ನೋಡಿ, ಒಂದು ಒಳ್ಳೆ ನಂಬಿಕೆ ಇರುವಂಥ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ಈ ಥರ ಒಂದು ವಿಶೇಷತೆ ಇದೆ. ಯಾರಿಗೆಲ್ಲ ಈ ಒಂದು ದೇವಸ್ಥಾನಕ್ಕೆ ಬರಬೇಕು ಅಂತ ಇಷ್ಟ ಇದೆಯೋ ಒನ್ ಟೈಮ್ ವಿಸಿಟ್ ಮಾಡಿ. ತುಂಬ ಹತ್ತಿರದಲ್ಲಿದೆ ನೋಡಿ. ನನ್ನ ಫ್ರೆಂಡ್ ಆಲ್ರೆಡಿ ಎತ್ತಬೇಕು ಅಂದರೆ ಅವಳು ಬೇಡ್ಕೊಂಡಿರೋದು ನೆರವೇರುತ್ತೆ ಅಂತ ಆಯಿತು. ಹಾಗೆ ಈ ಕಲ್ಲಕ್ಕೆ ನೋಡಿ, ಆಲ್ಮೋಸ್ಟ್ ಎಲ್ಲರೂ ಅದನ್ನೇ ಮಾಡ್ತಾ ಇರೋದು. ಆ ಕಲ್ಲುಗಳಲ್ಲಿ ಅಷ್ಟೊಂದು ವಿಶೇಷತೆ ಇದೆ. ಪ್ರತಿಯೊಬ್ಬರು ಬಂದವರೆಲ್ಲ ಬಂದು ಆ ಕಲ್ಲುಗಳನ್ನ ಎತ್ತಿ ದೇವ್ರ ಹತ್ರ ಬೇಡ್ಕೊತಾ ಇದ್ದಾರೆ. ಸೊ ಹಾಗೆ ಅದರ ಪಕ್ಕದಲ್ಲಿ ಇನ್ನೊಂದು ಅದೇ ರೀತಿ ಒಂದು ಕಲ್ಲಿದೆ. ಅದು ಕೂಡ ಅಷ್ಟೇ, ಅವರ ಕೆಲಸ ಏನಾದರೂ ಕಾರ್ಯಗಳು ಈಸಿಯಾಗಿ ನೆರವೇರುತ್ತೆ ಅನ್ನೋ ಹಾಗಿದ್ರೆ ತುಂಬ ಈಸಿಯಾಗಿ ತಿರ್ಗಾಡ್ತಿರುತ್ತೆ. ಇಲ್ಲ ಅನ್ನೋ ಹಾಗಿದ್ರೆ ತಿರ್ಗೋದಿಲ್ಲ ಅಂತ ಹೇಳ್ತಾರೆ. ನೋಡಿ, ಒಂದು ಒಳ್ಳೆ ನಂಬಿಕೆ ಇರುವಂಥ ದೇವಸ್ಥಾನ. ನಾವು ಕೂಡ ಬಂದು ತುಂಬಾ ಖುಷಿ ಆಯಿತು. ನಮಗೂ ಇವರು ಕೂಡ ತುಂಬ ಖುಷಿ ಪಟ್ಟಿದ್ದಾಳೆ ಈ ಒಂದು ದೇವಸ್ಥಾನಕ್ಕೆ ಬಂದು. ಎಲ್ಲ ಕಷ್ಟಗಳು ಇರ್ತವೆ ಅಂತಂದ್ಬಿಟ್ಟು. ಹಾಗೆ ಇಲ್ಲಿರುವಂಥ ಜನಗಳು ನೋಡಿ, ಇಲ್ಲಿ ನದಿ ಕೂಡ ಇದೆ, ತುಂಗಭದ್ರಾ ನದಿ. ನಾವು ಅಲ್ಲಿಗೆ ಹೋಗಲಿಲ್ಲ, ಆದರೆ ಇವರು ತುಂಗಭದ್ರಾ ನದಿಲಿ ಸ್ನಾನ ಮಾಡಿ ಬಂದು ದೇವಸ್ಥಾನದಲ್ಲಿ ಈ ರೀತಿಯಾಗಿ ಮಾಡ್ತಾಯಿದ್ರು. ಇದು ಏನಕ್ಕೆ ಅಂತ ಕೇಳಿದ್ರು. ಇವರು ಹರಕೆ ಮಾಡ್ಕೊಂಡಿದ್ದಂತೆ ದೇವರಿಗೆ. ಸೊ ಅವ್ರಿಗೆ ಆ ಕಷ್ಟಗಳೆಲ್ಲ ಪರಿಹಾರ ಆಗಿದ್ದಂತೆ. ತುಂಬ ಖುಷಿಯಿಂದ ಬಂದು ಈ ಥರ ದೇವಸ್ಥಾನದಲ್ಲಿ ಶಾಸ್ತ್ರಗಳನ್ನ ಮಾಡ್ತಾಯಿದ್ರು. ತುಂಬ ಖುಷಿಯಿಂದ ಹೇಳಿದ್ರು ನಮ್ಮ ಹತ್ರ, ನಾವು ಅಂದ್ಕೊಂಡಿದ್ದೆಲ್ಲ ನೆರವೇರಿದೆ, ಇವತ್ತು ಹರಕೆ ಫಲಿಸಿರೋದ್ರಿಂದ ನಾವು ಬಂದು ಹರಕೆನ ತೀರಿಸ್ತಾ ಇದ್ದೀವಿ ಅಂತ ಹೇಳಿದ್ರು. ತುಂಬ ಖುಷಿಯಾಗಿರಲಿಲ್ಲ. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಹೊಸಪೇಟೆಗೆ ಬರೋ ಅಂಥವ್ರು ಹಂಪಿ ಇದೆ, ಹಾಗೆ ಅಂಜನಾದ್ರಿ ಇದೆ, ಡ್ಯಾಮ್ ನೋಡೋಕ್ಕೆ ಬರೋ ಅಂಥವ್ರಿಗೆ ಬರೀ 8 ಕಿಲೋಮೀಟರ್ ಅಷ್ಟೇ ಆಗುತ್ತೆ ಹುಡುಗಿಗೆ. ಅದಕ್ಕಿಂತ ಹೆಚ್ಚಾಗಂತೂ ಆಗೋದಿಲ್ಲ. ಒನ್ ಟೈಮ್ ವಿಸಿಟ್ ಮಾಡಿ ದೇವಸ್ಥಾನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇವತ್ತು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ